ಹಿರಿಯ ನಟಿ ವಿಜಯಲಕ್ಷ್ಮಿ ಅವರು ಕೂಡ ಸರೋಜಾ ದೇವಿ ಅವರ ಬಗ್ಗೆ ಮಾತಾಡಿದ್ದಾರೆ. ಅವರನ್ನು ಮಾತನಾಡಿಸಿರುವುದು ನಮ್ಮ ಪ್ರತಿನಿಧಿ ಚರಣ್. ನೋಡೋಣ ಬನ್ನಿ. ಅಭಿನಯ ಸರಸ್ವತಿ ಅಂತಲೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವಂತಹ ನಟಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿರುವಂಥದ್ದು. ಅವರ ಜೊತೆ ಚಿತ್ರವನ್ನು ಮಾಡಿದಂಥ ಮತ್ತು ಅದರ ಜೊತೆಗೆ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಂತಹ ಒಂದಿಷ್ಟು ನಟ ನಟಿಯರು ಇವತ್ತು ಬಂದು ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ಜೈ ಜಗದೀಶ್ ಅವರ ದಂಪತಿ ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಸರೋಜಿನಿ ಮೇಡಮ್ ಜೊತೆ ತಮ್ಮ ಒಡನಾಟ ಹೇಗಿತ್ತು? ಅವರ ಗುಣಗಳು ಯಾವುದೆಲ್ಲ ನಿಮಗೆ ಇನ್ಸ್ಪೈರ್ ಆಗಿದೆ? ನನ್ನ ಅವರ ಒಡನಾಟ 50 ವರ್ಷ ಅಂತ ಹೇಳ್ಬೋದು. ಯಾಕಂದರೆ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ಮೈಸೂರಿನಲ್ಲಿ ನನ್ನ ತಾಯಿಗೆ ಬಹಳ ಹತ್ತಿರವಾದವರು. ಹಾಗಾಗಿ ನಾನು ನನ್ನ ರಜೆ ದಿನಗಳೆಲ್ಲ ಇವ್ರ ಜೊತೆ ಕಳೆದಿದ್ದೀನಿ. ಬ್ಯಾಂಗ್ಳೂರಿಗೆ ಬಂದು ಮೈಸೂರಿಂದ ಅವರು ನನಗೆ ತುಂಬ ಇಷ್ಟ ಆಗ್ತಿದ್ದಿದ್ದು ಬಹಳ ಅಚ್ಚುಕಟ್ಟು, ಡಿಸಿಪ್ಲೀನು, ನೀಟ್ ವೆಲ್ ಡ್ರೆಸ್ಡು, ಯಾವಾಗಲೂ ದೈವ ಭಕ್ತೆ, ಆ ಮಾತಲ್ಲಿ ತುಂಬ ಇದು. ಆಮೇಲೆ ಯಾರು ಬರ್ತಾರೆ ಅತಿಥಿ ದೇವೋಭವ, ಎಲ್ಲ ಅಡುಗೆಗಳು ಮಾಡಿಸಿ ಎಲ್ಲರ ಜೊತೆ ಊಟ ಮಾಡಬೇಕು ಅನ್ನೋದು ತುಂಬ ಇಷ್ಟ. ಅವರ ಪ್ರತಿ ಹುಟ್ಟಿದಬ್ಬ January 7 ನಾವೆಲ್ಲ ಇಲ್ಲಿ ಬಂದು ಕಳೀತಿದ್ವಿ. ಸೊ ಹಾಗಾಗಿ ಒಂದು ಸಂಪೂರ್ಣವಾದ ಬದುಕನ್ನು ಅವರು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮೇಡಮ್, ಈಗ ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿದ್ದೀರಾ. ಅವರ ಗುಣಗಳು ಯಾವುದು ನಿಮಗೆಲ್ಲ ಇನ್ಸ್ಪೈರ್ ಆಗಿದೆ ಅಂತ? ಅದೇ ಅವರ ನೀಟ್ನೆಸ್ ಇರ್ಬೋದು, ಅವರ ಡಿಸಿಪ್ಲಿನ್ ಇರಬೇಕು, ಅವರ ಮಾತಿನ ಶೈಲಿ ಇರ್ಬೋದು, ಆಮೇಲೆ ಅವರು ಹಿರಿಯರು ಕಿರಿಯರು ಅಂತಲ್ಲ ಎಲ್ಲರ ಜೊತೆ ಅವರ ಒಡನಾಟ, ಆಮೇಲೆ ಅವರ ಸೇವಾ ಮನೋಭಾವ, ಅವ್ರು ತುಂಬ ಅದನ್ನು ಮಾಡ್ತಾಯಿದ್ರು. ಅದನ್ನೆಲ್ಲೂ ಹೇಳ್ಕೊತಿರ್ಲಿಲ್ಲ. ಸೊ ಅವರ ಒಂದು ಸಂಸ್ಥೆ ಇಟ್ಕೊಂಡು ಅದರಲ್ಲಿ ಅವರು ಹೆಲ್ಪ್ ಮಾಡ್ತಾಯಿದ್ರು ನೀಡಿ ಪೀಪಲ್ಗೆ. ಸೊ ಇವೆಲ್ಲನೂ ಒಂದು ಆದರ್ಶ. ಒಂದು ಮೇಡಮ್, ಈಗ ಒಡನಾಟ ಇದ್ದಾಗ ಒಂದು ಮೆಮೊರಿಗಳಿರ್ತವೆ. ಅದರಲ್ಲೂ ಒಂದಿಷ್ಟು ಮೆಮೊರಿಗಳು ನಮಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಯಾವುದಾದ್ರೂ ಒಂದು ಹಂಚ್ಕೊಳ್ಳೋದಾದ್ರೆ? ಅವರು ಮೈಸೂರಿಗೆ ನಾನು ಚಿಕ್ಕದಿದ್ದಾಗ ಬಂದಾಗ ಒಂದು ಸಂಭ್ರಮ ನಮಗೆ. ಅಲ್ಲಿ ಮೈಸೂರಿನ ಮೆಟ್ರೋಪೋಲ್ ಹೋಟೆಲಲ್ಲಿ ಇರ್ತಾಯಿದ್ರು ಅವರು. ನಮ್ಮನ್ನಲ್ಲಿ ಕರ್ಕೊಂಡು ಹೋಗೋರು. ಆ ದೊಡ್ಡ ಹೋಟ್ಲಲ್ಲಿ ನಾನು ಅವ್ರ ಜೊತೆ ಇರ್ತಿದ್ದೆ. ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ವಿ. ಇದೆಲ್ಲ ಒಂದು ಒಳ್ಳೆಯ ಅನುಭವ. ಮೇಡಮ್, ಈಗ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ತಮಿಳಾಗಿರ್ಬೋದು, ತೆಲುಗಾಗಿರ್ಬೋದು, ಈ ಎಲ್ಲ ಇಂಡಸ್ಟ್ರಿಯಲ್ಲಿ ಕೂಡ ಹೆಸರು ಮಾಡಿದ್ದಾರೆ. ಒಂದಿಷ್ಟು ಫೇಮಸ್ ಆಗಿದ್ದಾರೆ. ಮತ್ತು ಅಲ್ಲಿ ಬೇರೆ ರೀತಿಯಾದಂತಹ ಗೌರವಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಆಕೆಗೆ ನ್ಯಾಷನಲ್ ಇದೂ ಪದ್ಮವಿಭೂಷಣ ಎಲ್ಲ ಬಂದಿದೆ. ಎಲ್ಲ ಇವಾಗ ಆಂಧ್ರದ್ದು ಪರಿಸ್ಥಿತಿ ಆಗಿರ್ಬೋದು, ತಮಿಳ್ನಾಡು ಎಲ್ಲ ಕಡೆಯಿಂದ ಬಂದಿದೆ. ಬಿಕಾಸ್ ಶಿ ವಾಸ್ ಎ ಸೂಪರ್ ಸ್ಟಾರ್. ಎಲ್ಲ ಭಾಷೆಗಳಲ್ಲೂ, ಈವನ್ ಹಿಂದಿಲೂ ಆಕೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದರು. ಸೊ ಹಾಗಾಗಿ ಪಂಚತಾರೆ ಅಂತಲೇ ಹೇಳ್ಬೋದು. ಆಮೇಲೆ ವೆರಿ ಸಕ್ಸಸ್ಫುಲ್ ಸ್ಟಾರ್. ಎಲ್ಲದು ಸೂಪರ್ ಹಿಟ್ಸೆ. ಅವ್ರು 200 ಪಿಕ್ಚರಲ್ಲಿ ಒಂದು 175 ಸೂಪರ್ ಡೂಪರ್ ಹಿಟ್ಸೆ ಪಿಕ್ಚರು ಅಂತ ಮೇರು ನಟಿ. ಮೇಡಮ್, ಈಗ ಕನ್ನಡ ಇಂಡಸ್ಟ್ರಿ ಒಂದು ಕಡೆಯಲ್ಲಿ ಲೀಲಾವತಿ ಮೇಡಮ್ ಅವ್ರನ್ನ ಕಳ್ಕೊತು, ಈಗ ಅಭಿನಯ ಶಾರದೆಯನ್ನು ಕಳ್ಕೊಳ್ತಾ ಇದೆ. ಎಷ್ಟು ನೋವಿದೆ ಮೇಡಮ್? ಇಲ್ಲ, ಇದು ಸಹಜ ಅಲ್ವಾ, ನೋವಿದೆ. ಬಟ್ ಅವರು ಚೆನ್ನಾಗಿ ಬಾಳಿ ಬದುಕಿದ್ದಾರೆ. ಸೊ ಇವತ್ತು ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಬಿಟ್ಕೊಡ್ಬೇಕು. ಇದಿಷ್ಟು ಜೈ ಜಗದೀಶ್ ಅವರ ಪತ್ನಿಯವರ ಮಾತಾಗಿರುವಂಥ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನೋಡಿ, ಇದು ಹಿರಿಯ ನಟಿ ವಿಜಯಲಕ್ಷ್ಮಿ ಅವರ ಮಾತು.